ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯ ಅಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ತಪ್ಪ ಹೋಗುತ್ತೀರಿ. ಎಚ್ಚರ. ಮುಚ್ಚು ಬಾಯ್! ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಏನ್ ಸರ್, ಬೇಗ ಏನ್ ಸರ್? ಸಣ್ಣ ರಾಜ್ಯದವರಿಂದ ದೊಡ್ಡ ರಾಜ್ಯವಿರಾಗೆ ಅವಮಾನ. ನೀವ್ ಹಿಂಗ ಯೋಚನೆ ಮಾಡ್ತಿದ್ರ ಮುಂದೆ ನಿಮ್ಗ ತ್ರಾಸ ಆಗತ್ತೆ ಎಂದು ದೇಶ ರಕ್ಷಣೆ ಮಾಡಿಕೊಳ್ಳದೆ ಕೈ ಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವೇ ತಾಯಿ? ಬಾಳಿದರೆ ಸ್ವತಂತ್ರವಾಗಿ ಬದುಕಬೇಕು, ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ಮಡಿದು ವೀರ ಸ್ವರ್ಗ ಸೇರಬೇಕು. ಹೌದು ತಾಯಿ ರಾಯಣ್ಣ, ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ. ಕರೆ ಮಾತಾಡಿದ್ರಿ ಸರ್ದಾರ್ ಸಾಹೇಬ್ರ. ಏಟ್ ಕಟ್ಟ ಬಂದ್ರು ಚಿಂತೆ ಇಲ್ಲ. ಬಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದ್ ಕುಂತಾರ. Captain Black, Lieutenant Dickman. Yes, sir. Let's charge right now towards Kidder. Okay, sir.